ವಿದ್ಯುತ್ ಕ್ಷೇತ್ರದ ಖಾಸಗೀಕರಣಕ್ಕೆ ರಾಜ್ಯದಲ್ಲಿ ತೀವ್ರ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಗುತ್ತಿಗೆದಾರರು ಪ್ರತಿಭಟನೆಯನ್ನ ಕೂಡ ಮಾಡಿದ್ದಾರೆ. ಇದರ ಮಧ್ಯೆ ಮತ್ತೊಂದು ಬೆಳವಣಿಗೆಯಾಗ್ತಾ ಇರೋದು ಟಾಟಾ ಪವರ್ ಕಂಪನಿಯ ಪ್ರಸ್ತಾಪಕ್ಕೆ ಬೆಸ್ಕಾಂ ಕೂಡ ಆಕ್ಷೇಪ ವ್ಯಕ್ತಪಡಿಸಿದೆ. ಸಮಾನಾಂತರ ವಿದ್ಯುತ್ ವಿತರಣಾ ಪರವಾನಗಿ ಅರ್ಜಿಗೆ ಬೆಸ್ಕಾಂ ಆಕ್ಷೇಪಣೆ ವ್ಯಕ್ತಪಡಿಸಿದೆ. ಬೆಸ್ಕಾಂ ವ್ಯಾಪ್ತಿಯಲ್ಲಿ ಸಮಾನಾಂತರ ವಿತರಣೆಗೆ ಟಾಟಾ ಸಂಸ್ಥೆ ಆಸಕ್ತಿ ವಹಿಸಿತ್ತು. ಬೆಂಗಳೂರು ಗ್ರಾಮಾಂತರ, ರಾಮನಗರ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಚಿತ್ರದುರ್ಗ ಜಿಲ್ಲೆಯಲ್ಲಿ ಅವಕಾಶ ಕೊಡಿ ಅಂತ ಅರ್ಜಿ ಸಲ್ಲಿಸಿತ್ತು. ಕೆಇಆರ್ಸಿ ಮುಂದೆ ಇದಕ್ಕೆ ಬೆಸ್ಕಾಂ ಈಗ ಆಕ್ಷೇಪ ವ್ಯಕ್ತಪಡಿಸಿದೆ. ಟಾಟಾ ಪ್ರಸ್ತಾಪವನ್ನು ತಿರಸ್ಕರಿಸಿ ಇದನ್ನೆಲ್ಲಾದರೂ ಒಪ್ಕೊಂಡ್ರೆ ಗ್ರಾಹಕರಿಗೆ ಹಣಕಾಸಿನ ಹೊರೆಯಾಗತ್ತೆ ಅಂತ ಬೆಸ್ಕಾಂ ತನ್ನ ಆಕ್ಷೇಪವನ್ನ ಕೆಇಆರ್ಸಿ ಮುಂದೆ ದಾಖಲಿಸಿದೆ. ಟಾಟಾ ಸಂಸ್ಥೆಗೆ ಅವಕಾಶವನ್ನ ಮಾಡಿಕೊಡಬಾರದು. ಒಂದು ವೇಳೆ ಮಾಡಿಕೊಟ್ರೆ ಗ್ರಾಹಕರಿಗೆ ಹೊರೆಯಾಗುತ್ತೆ. ಇದು ಬೆಸ್ಕಾಂನ ಆಕ್ಷೇಪಗಳು ಏನೆಲ್ಲ ಇದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ. ಒಂದು ವೇಳೆ ಅವಕಾಶ ಕೊಟ್ರೆ ಇದು ಗ್ರಾಹಕರಿಗೆ ಹೆಚ್ಚುವರಿ ಭಾರ ಆಗುತ್ತೆ. ಸಬ್ಸಿಡಿ ಪಡೆಯುವಂತ ಸಾಮಾನ್ಯ ಗ್ರಾಹಕರಿಗೂ ಕೂಡ ತೊಂದರೆಯಾಗುತ್ತೆ. ಬೆಸ್ಕಾಂನ ಆರ್ಥಿಕ ಸ್ಥಿರತೆಗೂ ಕೂಡ ಧಕ್ಕೆಯಾಗುತ್ತೆ ಅಂತ ಕೆಇಆರ್ಸಿ ಮುಂದೆ ತನ್ನ ಆಕ್ಷೇಪವನ್ನು ದಾಖಲಿಸಿದೆ ಬೆಸ್ಕಾಂ. ಟಾಟಾ ಪವರ್ ಕಂಪನಿಯ ಪ್ರಸ್ತಾಪಕ್ಕೆ ಬೆಸ್ಕಾಂ ಕೂಡ ಆಕ್ಷೇಪ ವ್ಯಕ್ತಪಡಿಸಿದೆ. ಸಮಾನಾಂತರ ವಿದ್ಯುತ್ ವಿತರಣಾ ಪರವಾನಗಿ ಅರ್ಜಿಗೆ ಬೆಸ್ಕಾಂ ಆಕ್ಷೇಪಣೆ ವ್ಯಕ್ತಪಡಿಸಿದೆ. ಬೆಸ್ಕಾಂ ವ್ಯಾಪ್ತಿಯಲ್ಲಿ ಸಮಾನಾಂತರ ವಿತರಣೆಗೆ ಟಾಟಾ ಸಂಸ್ಥೆ ಆಸಕ್ತಿ ವಹಿಸಿತ್ತು. ಬೆಂಗಳೂರು ಗ್ರಾಮಾಂತರ, ರಾಮನಗರ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಚಿತ್ರದುರ್ಗ ಜಿಲ್ಲೆಯಲ್ಲಿ ಅವಕಾಶ ಕೊಡಿ ಅಂತ ಅರ್ಜಿ ಸಲ್ಲಿಸಿತ್ತು. ಕೆಇಆರ್ಸಿ ಮುಂದೆ ಇದಕ್ಕೆ ಬೆಸ್ಕಾಂ ಈಗ ಆಕ್ಷೇಪ ವ್ಯಕ್ತಪಡಿಸಿದೆ. ಟಾಟಾ ಪ್ರಸ್ತಾಪವನ್ನು ತಿರಸ್ಕರಿಸಿ ಇದನ್ನೆಲ್ಲಾದರೂ ಒಪ್ಕೊಂಡ್ರೆ ಗ್ರಾಹಕರಿಗೆ ಹಣಕಾಸಿನ ಹೊರೆಯಾಗತ್ತೆ ಅಂತ ಬೆಸ್ಕಾಂ ತನ್ನ ಆಕ್ಷೇಪವನ್ನ ಕೆಇಆರ್ಸಿ ಮುಂದೆ ದಾಖಲಿಸಿದೆ. ಟಾಟಾ ಸಂಸ್ಥೆಗೆ ಅವಕಾಶವನ್ನ ಮಾಡಿಕೊಡಬಾರದು. ಒಂದು ವೇಳೆ ಮಾಡಿಕೊಟ್ರೆ ಗ್ರಾಹಕರಿಗೆ ಹೊರೆಯಾಗುತ್ತೆ. ಇದು ಬೆಸ್ಕಾಂನ ಆಕ್ಷೇಪಗಳು ಏನೆಲ್ಲ ಇದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ. ಒಂದು ವೇಳೆ ಅವಕಾಶ ಕೊಟ್ರೆ ಇದು ಗ್ರಾಹಕರಿಗೆ ಹೆಚ್ಚುವರಿ ಭಾರ ಆಗುತ್ತೆ. ಸಬ್ಸಿಡಿ ಪಡೆಯುವಂತ ಸಾಮಾನ್ಯ ಗ್ರಾಹಕರಿಗೂ ಕೂಡ ತೊಂದರೆಯಾಗುತ್ತೆ. ಬೆಸ್ಕಾಂನ ಆರ್ಥಿಕ ಸ್ಥಿರತೆಗೂ ಕೂಡ ಧಕ್ಕೆಯಾಗುತ್ತೆ ಅಂತ ಕೆಇಆರ್ಸಿ ಮುಂದೆ ತನ್ನ ಆಕ್ಷೇಪವನ್ನು ದಾಖಲಿಸಿದೆ ಬೆಸ್ಕಾಂ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.